ಅಪ್ರೂವಲ್ ಕೊಟ್ಟ ಮೇಲೆ ಎಷ್ಟು 500 ಟೈಮ್ಸ್ ಏನೋ ಕಾಸ್ಟ್ ಜಾಸ್ತಿ ಆಗೋಗ್ಬಿಟ್ಟಿತ್ತು. ಅಯ್ಯೋ ಅಯ್ಯಯ್ಯೋ, ಇಟ್ಸ್ ಓಕೆ ಬಿಡಯ್ಯೋ. ಲೋನ್ ಯಾವುದು ಹೊಸದು ಬಂದ್ಬಿಟ್ಟೈತಲ್ಲ ಇದು. ನನಗೆ ಹೆವಿ ಸ್ಪೀಡ್ ಹೋಗೋಂಥ ಸೂಪರ್ ಬೈಕು ಬೇಕು. ಬಾಯ್ಸ್ 4 ದಿನದಿಂದ ಸರ್ರ ಗಾಡಿ ಓಡಿಸ್ತಾ ಇದ್ದೀನಿ ನಾನಂತೂ. ಫಸ್ಟ್ ದಿನ ನಮ್ಮ ಸಂಜೀವ್ ಅವ್ರದ್ದು ಓಡಿಸ್ದೆ, ಸೆಕೆಂಡ್ ದಿನ ನಾವು ಸೂರಜ್ ಅವ್ರದ್ದು ಓಡಿಸ್ದೆ, ಇವತ್ತು 3ನೇ ದಿನ. ಇವತ್ತು ಬೂಸ ಓಡಿಸ್ತಾ ಇರೋಂಥದ್ದು. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು DC ಡೇಸ್ ಕನ್ನಡ. ಸೊ ಇವತ್ತು ಬೂಸಲ್ಲಿ ಹೋಗ್ತಾ ಇದ್ದೀವಿ. ಸಣ್ಣ ಸ್ಪಿನ್ ಅಷ್ಟೇ. ಆ್ಯಕ್ಚುಲಿ ಒಂದು ಇನ್ಸ್ಟಾ 360 ಮೇಲೆ ಒಂದು ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ವಿ ನಾವು. ಸೊ ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಹೋಗ್ತಾ ಇರೋಂಥದ್ದು. ಎಲ್ಲ ಫ್ರೆಂಡ್ಸು ತೊಗೊಂಬಂದು ಇಲ್ಲಿ ಡೀಟೇಲಿಂಗ್ ಮಾಫಿಯಲ್ಲಿ ತಂದು ಕೊಡ್ತಾರೆ ಗಾಡಿನ. ಆಮೇಲೆ ಅಲ್ಲಿಂದ ನಾವು ತಗೊಂಡು ಹೋಗ್ತಾ ಇರೋದು ಅಷ್ಟೇ. ಈ ಗಾಡೀಲಿ ಏನು ಅಂತಂದರೆ ಫುಲ್ ಸಿಸ್ಟಮು ಆಕ್ರಪೋವಿಚ್ ಹಾಕಿರೋವಂಥದ್ದು. ಇಟ್ ಈಸ್ ಲಾಂಗ್ ಕ್ಯಾನ್. ಸೊ ಅದಕ್ಕೆ ನಿಮಗೆ ಇದರ ಸೌಂಡು ಸಿಕ್ಕಾಪಟ್ಟೆ ಸ್ಮೂತ್ ಬರುತ್ತೆ, ನಿಮಗೆ ತುಂಬ ಸ್ಮೂತ್ ಬರುತ್ತೆ. ಪ್ಲಸ್ ಇದು ಲೋನ್ ಯಾವುದು ಹೊಸದು ಬಂದ್ಬಿಟ್ಟೈತಲ್ಲ ಇದು. ಸೊ ಅದು ಗ್ರೀನ್ ಕಲರ್ ಏನೋ ಬರೋದಿದು ಆ್ಯಕ್ಚುಲಿ. ಅದ್ರ ಮೇಲೆ ಇವರು ಮ್ಯಾಟ್ PPF ಮಾಡಿಸಿದ್ದಾರೆ. ಆ್ಯಂಡ್ ಲೋಡಿಂಗ್ಸು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದರಲ್ಲಿ ಬೆನಿಫಿಟ್ ಏನು ಗೊತ್ತಾ, ನೀವು 1000-2000 ಕಿಲೋಮೀಟ್ರ್ ಓಡಿಸಿದ್ರಿ ಅಂತ ಅಂದ್ಕೊಳ್ಳಿ, ನಿಮಗೇನು ತಲೆನೂ ಕೆಡಲ್ಲ, ಸುಸ್ತು ಆಗೋಲ್ಲ, ಏನೂ ಇಲ್ಲ. ನೀವು ನನಗೆ ಹೆವಿ ಸ್ಪೀಡ್ ಹೋಗೋಂಥ ಸೂಪರ್ ಬೈಕು ಬೇಕು. push thank you ಅಯ್ಯಯ್ಯೋ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಲೌಡ್ ಆಗ್ಬಿಡತ್ತಿದ್ದು. ಪಾಪ ಹಸುಗಳಿಗೆ ಕೇಳತ್ತದು. ಅವತ್ತು ಹೊಡೆಯೋಕ್ಕೆ ಬಂದ್ಬಿಡ್ತಾವೆ. ನಾನು ಅದಕ್ಕೆ ಟಕ್ಕಂತ ಆಫ್ ಮಾಡಿಬಿಟ್ಟೆ. ಯಪ್ಪ ಕ್ರೇಜಿ. ಒಂದು ಸೈಡಿಗೆ ನಿಂತ್ಕೊಂಡ್ಬಿಡ್ತದ್ದು. ನನಗೆ ಇಲ್ಲಿಂದನೇ ಸೌಂಡ್ ಬಂದಿತ್ತು ಅಂತ ಹೇಳ್ಬಿಟ್ಟು. ಒಳ್ಳೆ ಟೈಮಲ್ಲಿ ಬಾಯ್ಸು ಕೂಡ ಬಂದರು, ಇಲ್ಲಾಂತಂದರೆ ಕೊಟ್ಟಿರೋದು. ಸೊ ನೀವು ಸೂಪರ್ ಬೈಕ್ ತೊಗೊಬೇಕು. ನಾನು ಲಾಂಗ್ ಓಡಿಸ್ಬೇಕು, ಆರಾಮಾಗಿ ಓಡಿಸ್ಬೇಕು, ಬಟ್ ಸ್ಪೋರ್ಟಿ ಆಗಿರಬೇಕು, ಕ್ರೇಜಿ ಆಗಿರಬೇಕು ಅಂತಂದರೆ ಬೂಸಾ ಇಸ್ ರಿಯಲಿ ಗುಡ್ ಆಪ್ಷನ್. ಯಾಕಂತಂದರೆ ಸ್ಮೂತ್ ಇದು ಗಾಡಿ. ಹಸುಗಳಿಗೆ ಬಿಟ್ಟರೆ ಬೇರೆ ಅವ್ರಿಗೆ ಯಾರಿಗೂ ಗೊತ್ತೇ ಆಗಲ್ಲ ಅದು ಸೌಂಡು, ಎಸ್ಪೆಷಲಿ ಲಾಂಗ್ ಕ್ಯಾನೆಲ್ಲ ಇದ್ದರೆ. ನೀವು ಇನ್ನೂ ನಮ್ಮ ಅರುಣ್ ಅವ್ರ ಗಾಡಿಯಲ್ಲಿ ಏನು ಪೆಂಟಾ ಕಾರ್ಬನ್ ಹಾಕ್ಸಿದ್ದೀವಲ್ಲ, ಆ ಥರದ್ದು ಹಾಕ್ಸ್ಬಿಟ್ರೆ ಅಂತೂ ಮುಗ್ದೋಯ್ತು. ಹಸುಗಳು ಮನೆಗೆ ಬಂದುಬಿಟ್ಟು ಗುದ್ದೋಗ್ಬಿಡ್ತವೆ, ಪೆಂಟಾ ಕಾರ್ಬನ್ ಹಾಕ್ತೀಯ ನೀನು ಅಂತ. ಬಟ್ ಇಲ್ಲಿ ಹುಬ್ಳಿಯಲ್ಲಿ ಏನು ಗೊತ್ತಾ ನಿಮಗೆ, ಯಾವುದೇ ಥರದ್ದು ಡೆವಲಪ್ಮೆಂಟಲ್ಲಿ ವರ್ಕ್ ಆಗಬೇಕು ಅಂತಂದರೆ ಪ್ರಾಜೆಕ್ಟ್ ಬಂದುಬಿಟ್ಟಿರ್ತವೆ, ಬಟ್ ಇಟ್ ಟೇಕ್ಸ್ ಫಾರ್ ಎವರ್ ಟು ಗೆಟ್ ಕಂಪ್ಲೀಟೆಡ್. ದಟ್ ಈಸ್ ಒನ್ ಡಿಫ್ರೆನ್ಸ್ ಬಿಟ್ವೀನ್ ಉತ್ತರ ಕರ್ನಾಟಕ ಮತ್ತು ಸೌತ್ಗೆ. ನಿಮಗೆ ಸೌತಲ್ಲಿ ನಮಗೆ ಪ್ರಾಜೆಕ್ಟ್ಗಳು ಏನಾದ್ರು ಬಂತು ಅಂತ ಅಂದ್ಕೊಳ್ಳಿ, ಫ್ಲೈಓವರ್ ಅದು ಇದು ಕಂಪ್ಲೀಟ್ ಆಗಬೇಕು, ಇಮ್ಮಿಡಿಯೇಟಾಗಿ ಹೊಡೆದ್ಬಿಡ್ತಾರೆ. ಇಲ್ಲಿ ಪಾಪ ಟೈಮ್ ತಾಂತಾರೆ, ಜನ ಫುಲ್ಲು ಫ್ರಸ್ಟ್ರೇಟ್ ಆಗಿಬಿಟ್ಟಿರ್ತಾರೆ. ನೀವಿನ್ನು ನಮ್ಮ ಸಿಗ್ನೇಚರು ಚೆನ್ನಮ್ಮ ಸರ್ಕಲ್ಗೆಲ್ಲ ಹೋಗ್ಬಿಡ್ಬೇಕು. ಅಲ್ಲಂತೂ ಬಿರಿ ಮಾಡಾಕಿದ್ದಾರೆ ನಮಗೆ. ಸೊ ನೋಡಿ, ಇದು ಆ್ಯಕ್ಚುಲಿ ಏರ್ಪೋರ್ಟಿಂದ ಬಂದರೆ ಇದೇ ಒಂದು ಇಂಪಾರ್ಟೆಂಟ್ ಪಾಯಿಂಟು. ಇದು ಅಕ್ಷಯ್ ಪಾರ್ಕು. ಲೆಫ್ಟ್ ಸೈಡಲ್ಲಿ ವೈಟ್ ಟಾಪ್ ಮಾಡ್ತಾಯಿದ್ದಾರೆ. ಬಟ್ ವೈಟ್ ಟಾಪ್ ಪಕ್ಕ ನೀವು ನೋಡಿದ್ರೆ ಯಾವ ಲೆವೆಲಲ್ಲಿ ಹದಗೆಟ್ಟು ಹೋಗಿದೆ ಗೊತ್ತಾ ಈ ರೋಡು. ನೋಡಿ ಅವ್ರು ಎಷ್ಟು ಸ್ಲೋ ಆಗಿ ಬರ್ತಾಯಿದ್ದಾರೆ. ಇದೊಂದು ವೈಟ್ ಟಾಪ್ ಮಾಡಿದ್ದಾರೆ ಏರ್ಪೋರ್ಟಿಂದ ಈ ಕಡೆ ಕೆಳಗಡೆವರೆಗೂ. ಬಟ್ ಅಂದ್ರೂ ಈ ರೋಡಿಗೆ ಕನೆಕ್ಟ್ ಆಗೋಂಥ ರೋಡ್ಸ್ಗಳೆಲ್ಲ ಇದಾವಲ್ಲ, ಅವೆಲ್ಲದೂ ಕೂಡ ಹಂಗೆ ಇದಾವೆ. ಇನ್ನು ಅವುಗಳ ಕಡೆಯಿಂದ ಮಣ್ಣು ಎತ್ಕೊಂಡು ಪಾಪ ಹಿಂಗೆ ಗಾಡಿಯಲ್ಲಿ ಬರೋರು ಎಲ್ಲದು ಇದೇ ರೋಡ್ ಮೇಲೆ ಹಾಕ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನೊಂದು, ಇಲ್ಲಿ ಡೆವಲಪ್ಮೆಂಟ್ ಕಂಪ್ಯಾರಿಸನಲ್ಲಿ ಪ್ರಾಪರ್ಟಿ ಪ್ರೈಸಸ್ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಟ್ಟವೆ. ಪ್ರಾಪರ್ಟಿ ಹೆವಿ ಕಾಸ್ಟ್ಲಿ ಇದೆ, ಸಿಮಿಲರ್ ಪ್ರಪೋರ್ಷನಲ್ಲಿ ಡೆವಲಪ್ಮೆಂಟು ಕಮ್ಮಿ ಇದೆ. ಐ ಡೋಂಟ್ ನೋ ಹೌ ಇಟ್ ಈಸ್ ಹ್ಯಾಪನಿಂಗ್ ಅಂತ. ನಿಮಗೇನಾದರೂ ಅದ್ರ ಬಗ್ಗೆ ಐಡಿಯಾ ಇದ್ದರೆ ನಮಗೆ ತಿಳಿಸಿ ಕಮೆಂಟ್ಸಲ್ಲಿ. ಅದು ಹೆಂಗೆ ಬರೋ
ಇಲ್ಲ ಡೆವಲಪ್ಮೆಂಟ್ ಆಗಬೇಕು. ಜನ ಅವ್ರು ರೊಚ್ಕೆದ್ ಬಿಡ್ಬೇಕು. ಡೆವಲಪ್ಮೆಂಟ್ ಎಲ್ಲ ಸಿಕ್ಕಾಪಟ್ಟೆ ಆಗ್ತೈತೆ ಈ ಜಾಗದಲ್ಲಿ. ಮಕ್ಳಿಗೆ ಎಜುಕೇಷನ್ನು ಏನಾದ್ರು ಹೆಚ್ಚು ಕಮ್ಮಿ ಆದರೆ ಹಾಸ್ಪಿಟಲು, ಬೇರೆ ಗ್ರಾಸರೀಸು, ಒಂದು ಮಾಲು, ಅಡ್ಡಾಡೋದಕ್ಕೆ ಪಾರ್ಕು, ಆ ಥರದ್ದೆಲ್ಲ ಇದ್ದರೆ ದಟ್ ಈಸ್ ಆಬ್ವಿಯಸ್ಲಿ ಬೇಸಿಕ್ಸ್. ಒಂದು ಏರಿಯಾ ಡೆವಲಪ್ಮೆಂಟ್ ನಾವು ನೋಡ್ಕೋಬೇಕು ಅಂತಂದರೆ ಅದರ್ ದೆನ್ ಪ್ರೊವೈಡಿಂಗ್ ರೋಡ್ಸು, ನೀರು ಅವೆಲ್ಲದು ಬಿಟ್ಟು ಆ ಥರದ್ದೆಲ್ಲ ತುಂಬ ಆಗಿ ಜನ ಹೇಳ್ಬೇಕು ಅವಾಗ, ನಾನು ಈ ಏರಿಯಾದಲ್ಲಿ ಹೋಗಿ ಉಳ್ಕೊಬೇಕೀಗ ಅಂತ ಹೇಳಿ. ಇಫ್ ನಾಟ್ ಸಡನ್ನಾಗಿ ಅಲ್ಲೇನೋ ಹೈವೇ ಹೋಗ್ತಾ ಇದೆಯೋ ಏನೋ ಒಂದು ಆಗ್ತಾ ಇದೆಯೋ ಅಂತ ಹೇಳ್ಬಿಟ್ಟು ಪ್ರೈಸಸ್ ಜಾಸ್ತಿ ಆಗುತ್ತೆ. ಈಗ ರೀಸೆಂಟಾಗಿ ಇದರಲ್ಲಿ ನಾರ್ತ್ ಇಂಡಿಯಾದಲ್ಲಿ ಹಂಗೆ ಒಂದು ಇನ್ಸಿಡೆಂಟ್ ಆಯಿತು. ಎಲ್ಲ ಬ್ಯೂರೋಕ್ರಾಟ್ಸ್ ಎಲ್ಲ ಏನು ಮಾಡ್ಬಿಟ್ರು ಗೊತ್ತಾ, ಒಂದು ಕಡೆ ಎಷ್ಟು ಸಿಕ್ಕಾಪಟ್ಟೆ ಕಮ್ಮಿ ಅಮೌಂಟಿಗೆ ಪ್ರಾಪರ್ಟಿಗಳನ್ನೆಲ್ಲ ತೊಗೊಂಬಿಟ್ರು. ತೊಗೊಂಬಿಟ್ಟು ಎಲ್ಲ ಗೌರ್ಮೆಂಟ್ ಎಂಪ್ಲಾಯ್ಸೇ ತೊಗೊಂಬಿಟ್ರು ಅದನ್ನು. ಅದು ತೊಗೊಂಡ್ಮೇಲೆ ಅವರೇ ಅಲ್ಲಿಂದ ಒಂದು ಹೈವೇ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅವ್ರವರೇ ಅಪ್ರೂವಲ್ ಕೊಟ್ಬಿಟ್ಟಿದ್ದಾರೆ. ಅಪ್ರೂವಲ್ ಕೊಟ್ಟ ಮೇಲೆ ಎಷ್ಟು 500 ಟೈಮ್ಸ್ ಏನೋ ಕಾಸ್ಟ್ ಜಾಸ್ತಿ ಆಗೋಗ್ಬಿಟ್ಟಿತ್ತು ಅದು. ತಡ್ರಿ ಇಲ್ಲೊಂದು ಪೋಸ್ ಹೊಡೆಯೋಣ, ಫೋಟೋ ಹೊಡೆಯುತ್ತಿದ್ದು. ಸೊ ಪ್ಲೀಸ್ ಟೇಕ್ ಅ ಪಿಕ್ಚರ್ ಆಫ್ ಮೀ. ನಾಟ್ ಜಸ್ಟ್ ಹಿಯರ್ ಬಟ್ ಇಟ್ ಈಸ್ ವೆರಿ ಕಾಮನ್ ಇನ್ ಉತ್ತರ ಕರ್ನಾಟಕ. ಸ್ವಲ್ಪ ಈ ಥರದ್ದು ಅಂದರೆ ನಾವು ಅಬ್ಸರ್ವ್ ಮಾಡಿರೋಂಗೆ. ಇಫ್ ದೇರ್ ಇಸ್ ಎನಿ ಡಿಫ್ರೆನ್ಸ್ ನಮಗೆ ಹೇಳಿಬಿಡಿ, ವಿಲ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ಅದ್ರ ಬಗ್ಗೆ. ಹಂಗಾರೆ ಇದು ನೋಡಿ, ಇದನ್ನು ಈಗ ಆ್ಯಕ್ಚುಲಿ ಈ ಬೂಸ ಏನಾದ್ರು ಇದ್ದು ಬೆಂಗಳೂರಿಗೆ ಹೋಗಿ ಬರಬೇಕು ಅಂತಂದರೆ ಆರಾಮಾಗಿ ಬೆಳಗ್ಗೆ ಹೋಗಿ ಊಟ ಗೀಟ ಎಲ್ಲ ಮಾಡಿಕೊಂಡು ಬೇಕಾದ್ರೆ ಬೆಂಗಳೂರು ಇಡೀ ಗಾಡಿಯಲ್ಲೇ ಸುತ್ತಾಡಿ ವಾಪಸ್ ಬಂದುಬಿಡ್ಬೋದು. ಯು ವಿಲ್ ನಾಟ್ ಬಿ ಟಯರ್ಡ್ ಈ ಗಾಡಿಯಲ್ಲಿ. ಇಲ್ಲೇ ನಮ್ಮ ಸ್ಕೂಲ್ ಇದೆ ಬಾಯ್ಸ್. ನಾವು 5th 6th 7th 8th ಓದಿರೋದು ಇದೆ ಸ್ಕೂಲಲ್ಲಿ. ಇಲ್ಲಿ ಹಿಂದ್ಗಡೆ ಐತೆ ಸೆಂಟ್ ಪಾಲ್ಸ್ ಅಂತ ಹೇಳಿ. ಟು ಮೇಕ್ ಒನ್ ವಿಡಿಯೋ. ಮಳೆ ತುಂಬ ಜಾಸ್ತಿ ಆಗಿರೋದ್ರಿಂದ ಗಾಡಿನ ನಾವು ಕರೆಕ್ಟಾಗಿ ಪಾರ್ಕ್ ಮಾಡ್ಕೊಂಡು ಅದ್ರ ಪಕ್ಕನೇ ಕಾರ್ ಹಾಕ್ಕೊಂಡು ಕಾರಲ್ಲಿ ಕೂತ್ಕೊಂಡಿದ್ದೀವಿ. ಒಂದು ಯಾವುದೋ ಸ್ಯಾಡ್ ಸಾಂಗಿಗೆ ರಾಹುಲ್ ಫ್ಯಾನ್ ಆಗ್ಬಿಟ್ಟಿದ್ದಾರೆ. ಅದನ್ನು ಕೇಳ್ದಾಗ ಚೇಂಜ್ ಆಂಟಿ ನೀವೇನಾದರೂ ವಿಡಿಯೋ ನೋಡ್ತಾ ಇದ್ರೆ ಯು ಹ್ಯಾವ್ ಟು ಟೇಕ್ ಅ ಸ್ಟೆಪ್. ನೋಡ್ರಿ ಮಳೆ ಕಮ್ಮಿ ಆಯಿತು. ಅಲ್ಲಿ ದ ರಿಚ್ ಬಾಯ್ಸ್ ಆರ್ ವೈಪಿಂಗ್ ದ ಬೂಸಾ ನೋಡ್ರಿ. ನಂಬರ್ ಕ್ಲೀನರ್ಸ್, ಕಾಸ್ಟ್ಲಿಯೆಸ್ಟ್ ಇಂಪೋರ್ಟೆಡ್ ಒಬ್ಬೊಬ್ರು ಒಂದೊಂದು ಕಡೆಯಿಂದ ಬಂದಾರೆ. ಸೊ ನಮ್ಮ ರಾಹುಲ್ ಅವ್ರದ್ದು ಮ್ಯಾಟ್ರಿಮೋನಿ ಫೋಟೋಶೂಟ್ ನಡೀತಾ ಇದೆ ಇಲ್ಲಿ. ನೋಡಿ ಯಾರು ಬೈ ಏನು ರಿಕ್ವೈರ್ಮೆಂಟ್ ಐತೆ? ಹುಡುಗಿದ ರಿಕ್ವೈರ್ಮೆಂಟ್ ಏನೈತಿ? ಏನಿಲ್ಲ, ಹುಡುಗಿದ್ರೆ ಸಾಕು. ಅವ್ರು ಇಷ್ಟೊತ್ತು ನಿಮ್ದು ವಿಡಿಯೋ ಮಾಡಿ ತೆಗೆದ್ರೆ ಅದಕ್ಕೆ ನೀವು ತೆಗಿತೀರಿ. ಈಗ ಮದುವೆ ಆದ್ಮೇಲೆ ಕಳೆ ನೋಡ್ರಿ, ನಮ್ಮ ಅಣ್ಣನ ಕಳೆ ಹೆಂಗ್ ಬರಂಗ. ನಿಮ್ದು ಬೂಸಾ ಶೂಟ್ ಮಾಡ್ಬೇಕಲ್ಲ ಈಗ ಜಲ್ದಿ ನಾವು. ನಿಮ್ದು ಗಾಡಿ ಮೇಲೆ ನಿಮ್ದಾರ ಫೋಟೋ ಐತಾ? ಇಲ್ಲ, ಒಂದೊಂದು ಇಲ್ಲ. ನಿಮ್ದು ಒಂದೊಂದು ಇಲ್ಲ. ಇವ್ರ ಗಾಡಿ ಮೇಲೆ ಇನ್ನ ನನ್ನ ಫೋಟೋ ಇದೆ, ಚೆನ್ನಾಗಿರೋಂಥದ್ದು ಇದೆ, ವ್ಲಾಗ್ ಇದೆ, ವಿಡಿಯೋಸ್ ಇದೆ. ಇನ್ನು ಅವ್ರ ಫೋಟೋ ಗ್ಯಾಲರಿಯಲ್ಲೂ ಅಷ್ಟೇ ಅವ್ರ ಗಾಡಿ ಮೇಲೆ ನಂದೇ ಫೋಟೋಸ್ ಇದಾವೆ. ಅದೊಂದು ಒಂದು ಇಲ್ಲ, ನಮ್ದು ಅಷ್ಟೇ. ಹಂಗೆ ನಾವು ಬಾಯ್ಸ್ ಯಾರು ನಮ್ಮ ಗಾಡಿ ಮೇಲೆ ಕೂತ್ಕೊಂಡ್ರೆ ಅವ್ರದ್ದೇ ಫೋಟೋ ಹೊಡೆದಿರ್ತೀವಿ ನಾವು ಜಾಸ್ತಿ. ಇಟ್ ವಾಸ್ ಕ್ರೇಜಿ ಶೂಟ್ ಆ್ಯಕ್ಚುಲಿ. ವಿ ಟುಕ್ ಲಾಟ್ ಆಫ್ ಟೈಮ್. ಬಟ್ ಆ ರೀಲ್ ಬರುತ್ತೆ, ನೀವು ಇನ್ಸ್ಟಾಗ್ರಾಮಲ್ಲಿ ನೋಡ್ಕೊಂಡಿರ್ಬೋದು. ಇನ್ನೊಂದು ನಾವು ರೈಡಿಂಗ್ ಗೇರ್ಸಿಂದ ಒಂದು ವಿಡಿಯೋ ಮಾಡ್ಕೊಂಡಿದ್ವಿ, ಕಾಣ್ತಾ ಇರೋಂಥದಕ್ಕೆ. ಬಾಯ್ಸ್ ನೋಡ್ರಿ ಹೆಂಗ್ ವೇಟ್ ಮಾಡ್ತಾರೆ. ಸಾರಿ ವಿ ಟುಕ್ ಲಾಟ್ ಆಫ್ ಟೈಮ್. ಲೆಗ್ ಪೀಸ್ ಅಣ್ಣ. ಲೆಗ್ ಪೀಸ್ ಬೈ ಲೆಗ್ ಪೀಸ್ ಕೊಡಿಸ್ಬೇಕು ಅವ್ರಿಗೆ. ಇಲ್ಲಿ ನೋಡ್ರಿ ಅನಂತ ಪದ್ಮನಾಭ ಸ್ವಾಮಿ. ಇಲ್ಲಿ ನೋಡ್ರಿ ಅನಂತ ಪದ್ಮನಾಭ ಸ್ವಾಮಿ ಹೆಂಗ್ ಮಲ್ಕೊಂಬಿಟ್ಟ. ಎಲ್ಲಿ ತಿಂದಿದ್ದಾವೆ ಇವಾಗ? ಇಲ್ಲಿ ಹೈದ್ರಾಬಾದಿ ಬಿರಿಯಾನಿ ಅಂತ ಇದೆ ಬಾಯ್ಸ್, ಇಲ್ಲಿ ಹುಬ್ಳಿಯಲ್ಲಿ ಒಂದು ಕಡೆ. ಸಾಕಾಗಿದೆ ಟೇಸ್ಟ್. ನಾವು ಫಸ್ಟ್ ಟೈಮ್ ತಿಂದಿದ್ದು ಇಲ್ಲಂತೂ. ನಾರ್ಮಲಿ ನಾವು ಹುಬ್ಳಿಗೆ ಬಂದುಬಿಟ್ರೆ ಸಾವ್ಜಿ ಫಿಕ್ಸು. ಬಟ್ ನಮ್ಮ ಆದರ್ಶ್ ಭಾಯಿಯ ಫೇವ್ರೇಟ್ ಆಗಿರುವಂಥ ಹೈದ್ರಾಬಾದಿ ಬಿರಿಯಾನಿಗೆ ಊಟ ಮಾಡೋಕ್ಕೆ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು. ಬಟ್ ಇವಾಗ ಶೂಟ್ ಮಾಡ್ಬೇಕಾದ್ರೆ ಒಂದು ದೊಡ್ಡ ಇಶ್ಯೂ ಆಗಿದೆ. ಏನು ಅಂತ ತೋರಿಸಿದ್ದಡ್ರಿ. ಹ್ಞೂ ಬಾಯ್. ಅಯ್ಯೋ ಇಟ್ಸ್ ಓಕೆ ಬಿಡಯ್ಯೋ. ಅಗೇನ್ ಇವತ್ತು ಆ್ಯಕ್ಚುಲಿ ವಾಪಸ್ ಹೋಗ್ಬೇಕಾಗಿತ್ತು. ಅಷ್ಟೊತ್ತಿಗೆ ಗೊತ್ತಾಯಿತು ಅಯ್ಯೋ ಒಂದೆರಡು ಶೂಟ್ ಪೆಂಡಿಂಗ್ ಇತ್ತಲ್ಲ ಅಂತ ಹೇಳಿ. ಆಮೇಲೆ ಫಸ್ಟು ನಾನು ರಾಹುಲ್ ಬೈಗೆ ಮಾತಾಡಿದೆ, ಬೈ ಈ ಥರ ಮಾಡಬೇಕಾಗಿತ್ತು ಅಂತ ಹೇಳಿ. ದೆನ್ ಇಮ್ಮಿಡಿಯೇಟ್ಲಿ ವಿ ಕಾಲ್ಡ್ ಜಾಫರ್ ಬೈ, ಅವ್ರದ್ದೇ ಗಾಡಿ ಇದು. ಐ ಕಾಲ್ಡ್ ಹಿಮ್. ಅವರು ನಿಮ್ಗೆ ಯಾವಾಗ ಬೇಕು ಅವಾಗ ತಗೊಂಡವ್ರಿ ಅಂತ ಹೇಳ್ಬಿಟ್ಟು. ಆಮೇಲೆ ನಾವು ಸ್ವಲ್ಪ ಮಳೆ ಸಿಕ್ಕಾಪಟ್ಟೆ ಜಾಸ್ತಿ ಬರ್ತಾಯಿತ್ತು ಇಲ್ಲಿ. ಆ ಕಡೆ ಕುಸ್ಗಲ್ ರೋಡ್ ಅಂತ ಬರುತ್ತೆ, ಅಲ್ಲಿ ಶೂಟ್ ಮಾಡೋಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ವಿ ನಾವು. ಯಾಕಂತಂದರೆ ಈಗ ಏನು ಅಲ್ಲಿ ರಾಯಲ್ ಎನ್ಫೀಲ್ಡ್ ಇದೆಯಲ್ಲ ಅದರ ಓನರ್ ಅವರು. ಸೊ ಅಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ವಿ. ಯಾಕಂತಂದರೆ 2 ದಿನದಿಂದ ಈ ಕಡೆ ಶೂಟ್ ಮಾಡಿದ್ವಿ ಅಂತ ಹೇಳಿ.
ಆಮೇಲೆ ಮಳೆ ಜೋರು ಬರ್ತಾಯಿತ್ತು ಅಂತ ಹೇಳ್ಬಿಟ್ಟು ಪಾಪ ಅವರೇ ಇಲ್ಲಿ ಡೀಟೇಲಿಂಗ್ ಮಾಫಿಯಾವ್ರಿಗೂ ತಾಂಬಂದು ಕೊಟ್ಟು ನಾವು ಎತ್ಕೊಂಡು ಹೋಗಿದ್ದು. ಅಲ್ಲಿ ಹೋದ ತಕ್ಷಣ ಮತ್ತೆ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು. ಅಯ್ಯೋ ಒಟ್ನಲ್ಲಿ ಒಂದು ಒಳ್ಳೆ ವೀಡಿಯೋಸ್ ಮಾಡ್ಕೊಂಡ್ವಿ, ಮಾತ್ರ ಹೆವಿ ಫನ್ ಇತ್ತು. ಆ್ಯಂಡ್ ಅ ಬ್ಯೂಟಿಫುಲ್ ಮಷೀನ್. ಥ್ಯಾಂಕ್ಸ್ ಲಾಟ್ ಟು ಜಾಫರ್ ಭಾಯ್. ಪಾಪ ಅವ್ರನ್ನ ಮೀಟಪ್ ಮಾಡಿದಾಗ್ಲೂ ಕೂಡ ಅವ್ರಿಗೆ ಹೇಳಿದ್ದಿದ್ದು ನಾವು, ನೀವು ಬರಬೇಕು ಅಂತ ಹೇಳಿ. ಅವ್ರದ್ದೆಲ್ಲ ರೋಸಾ ಎಲ್ಲ ಇತ್ತು, ಅಂದ್ರೂ ಕೂಡ ಅವ್ರು ಬಂದು. ಆಮೇಲೆ ಜಾಫರ್ ಭಾಯ್ ಅವರ ಡ್ಯಾಡ್ ಇದ್ದಾರೆ, ನಮ್ಮ ಫೇವ್ರೇಟು ಇಮಾಮ್ ಅಂಕಲ್ ಅವರು. ಅವರಂತೂ ಕ್ರೇಜಿ ಫ್ರೆಂಡ್ಲಿ ಇದ್ದಾರೆ ನೋಡಿ ಅವರಂತೂ. ಸೊ ಓವರ್ ಆಲ್ ಆಗಿ ವಿಡಿಯೋ ಮಾಡ್ಕೊಂಡ್ವಿ. ವಿ ಆರ್ ಬ್ಯಾಕ್ ಟು ಅಗೇನ್ ಡೀಟೇಲಿಂಗ್ ಮಾಫಿಯಾ. ಥ್ಯಾಂಕ್ ಯು ಟು ಅವರ್ ಬಾಯ್ಸ್ ಹೂ ಹ್ಯಾವ್ ಗಿವನ್ ಅಸ್ ದ ಬೈಕ್ಸ್ ಟು ಮೇಕ್ ವಿಡಿಯೋಸ್. ಸೊ ಗ್ರೇಟ್ಫುಲ್ ಟು ಎವ್ರಿ ಒನ್. ರೋನ್ ಬೈಕ್ ನಾನು ಹೇಳಿದ್ದೀನಿ, ನೀವು ಯಾರಾದರೂ ಬಾಯ್ಸು ಡೀಟೇಲಿಂಗ್ ಮಾಫಿಯಾಗೆ ಬಂದರೆ ಡಿಸ್ಕೌಂಟ್ ಕೇಳಿ ಅಂತ ಹೇಳ್ಬಿಟ್ಟು. ಅವ್ರು ಹೇಳಿದ್ರ ಮೇಲೆ ನೀವು ಫಸ್ಟ್ ಅವ್ರ ಹತ್ರ ರೇಟ್ ಕೇಳ್ಕೊಂಬಿಡಿ, ಆಮೇಲೆ DC ಫ್ರೆಂಡ್ ಅಂತ ಹೇಳಿ. ಆಮೇಲೆ ಡಿಸ್ಕೌಂಟ್ ಕೊಡಲಿಲ್ಲ ಅಂತಂದರೆ ಬಂದು ಈ ವಿಡಿಯೋಲ್ಲಿ ಕಮೆಂಟ್ ಮಾಡಿ, ನಾನು ಫೋನ್ ಮಾಡ್ತೀನಿ ಅವರಿಗೆ. ಬಾಯ್, ನಮ್ಮ ಬಾಯ್ಸ್ ಯಾರು ಬಂದರೆ ಡಿಸ್ಕೌಂಟ್ ಕೊಡ್ಬೇಕು ನೀವು. ಹಾಂ, ಥ್ಯಾಂಕ್ ಯು ಡನ್. ಜೈ ಶ್ರೀರಾಮ್ ಬಾಯ್ಸ್, ಮತ್ತೆ ಸಿಗೋಣ. Never under, never ever, I'm forever on. Check my rep